ವೀಕ್ಷಕರೇ, ನಾನು ಪುಷ್ಪಾ ಸೋಮೇಶ್ವರ್. ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ನಾವು ಮಾಡ್ತಿರೋ ರೆಸಿಪಿ ದಿಢೀರ್ ಚಿಕನ್ ಫ್ರೈ ಅಂತ. ಇದು ಒಂದು ಹಾಫ್ ಆನ್ ಅವರಲ್ಲೇ ಆಗುತ್ತೆ. ಬನ್ನಿ ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ. ಇದು ನಾವು ರುಬ್ಕೊಳ್ಳೋದಕ್ಕೆ ಒಂದು 2 ಆನಿಯನ್ಸ್ ಹಚ್ಕೊಂಡಿದ್ದೀನಿ. ಒಂದೂವರೆ KGಗೆ ಮಾಡ್ತಾ ಇರೋದೀಗ. 2 ಆನಿಯನ್ನು, 1.5 ಇಡಿಯಷ್ಟು ಬೆಳ್ಳುಳ್ಳಿ, ನಾಟಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನು, ಸೊ ಅದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಪುದೀನ 1.5 ಇಡಿ ಲೆಕ್ಕಕ್ಕೆ ಹೇಳ್ತಾ ಇದ್ದೀನಿ. ಆ್ಯಂಡ್ ಟೊಮೆಟೊ 1 ಟೊಮೆಟೊ, ಶುಂಠಿ ಸ್ವಲ್ಪ. ನಾನಿಲ್ಲಿ ಸ್ಪೈಸಸ್ ಜಾಸ್ತಿ ಯೂಸ್ ಮಾಡ್ತಿಲ್ಲ. ಈಗ 4 ಚಕ್ಕೆ, 4 ಲವಂಗ, ಕೊತ್ತಂಬರಿನೂ ಅಷ್ಟೇ 1.5 ಇಡಿಯಷ್ಟು ತೊಗೊಂಡಿದ್ದೀನಿ ನಾನು. ಇದು ಎಲ್ಲ ರುಬ್ಕೊಳ್ಳೋದಕ್ಕೆ, ಇದು ಫ್ರೈ ಮಾಡ್ಕೊಳ್ಳೋದಕ್ಕೆ. ಈರುಳ್ಳಿ, ಒಂದು 5 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಪುದೀನ, ಟೊಮ್ಯಾಟೊ 1.5 ಟೊಮೆಟೊ ತೊಗೊಂಡಿದ್ದೀನಿ. 2 ಆನಿಯನ್ ತೊಗೊಂಡಿದ್ದೀನಿ ನಾನು. ಇದು ನಾನು ಫಸ್ಟೇ ಚಿಕನ್ ತೊಳೆದಿಟ್ಕೊಂಡು ಮೊಸರು, ಅರಿಶಿನ, ಅಚ್ಕಾರದ ಪುಡಿ ಒಂದು ಸ್ವಲ್ಪ ಹಾಕಿ ಒಂದು 10 to 15 ಮಿನಿಟ್ಸ್ ಮ್ಯಾಗ್ನೇಟ್ ಮಾಡ್ಕೊಂಡಿದ್ದೀನಿ. ಬನ್ನಿ ಈಗೆಲ್ಲ ಇಂಗ್ರೀಡಿಯೆಂಟ್ಸ್ನು ನಾವು ರುಬ್ಬಕ್ಕೆ ಹಾಕ್ಕೊಳ್ಳೋಣ. ಫಸ್ಟ್ ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ, ಶುಂಠಿ. ಈಗ ಇದು ನುಣ್ಣಗಾಗಿದೆ, ಹಾಗೆ ಫ್ರೈ ಮಾಡೋಕ್ಕೆ ಇಟ್ಕೊಳ್ಳೋಣ. ಎಣ್ಣೆ ಏನು ಅಷ್ಟಾಗಿ ಬೇಕಾಗಿಲ್ಲ, ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಈಗ ಎಣ್ಣೆ ಕಾದಿದೆ ವೀಕ್ಷಕರೇ, ಆನಿಯನ್ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಪುದೀನ ಹಾಕ್ಕೊಳ್ಳೋಣ. ಪುದೀನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಾಡಿಸಿದಾದ್ಮೇಲೆ ಟೊಮೆಟೊ ಹಾಕ್ಕೊಳ್ಳೋಣ. ಆ ಪುದೀನ ಫ್ಲೇವರ್ ಎಲ್ಲ ಸ್ವಲ್ಪ ಬಿಟ್ಕೊಳ್ಳಿ. ಈಗ ಟೊಮೆಟೊ ಹಾಕ್ಕೊಳ್ಳೋಣ. ಒಂದು 5 ಮೆಣಸಿನ್ಕಾಯಿ ಹಾಕಿದ್ದೀನಿ. ಇನ್ನು ಖಾರ ಬೇಕು ಅಂದವರು ಇನ್ನು ಸ್ವಲ್ಪ ಹಾಕ್ಕೋಬೋದು. ಈಗ ಆಲ್ರೆಡಿ ನಾವು ಮ್ಯಾಗ್ನೇಟ್ ಮಾಡೋಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕಿರೋದ್ರಿಂದ 5 ಸಾಕಾಗತ್ತೆ. ಬೇಕು ಅಂದರೆ ನೀವು ಹೆಚ್ಚಿಗೆ ಹಾಕೋಬೋದು. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿನೂ ಹಾಕೋತೀನಿ ವೀಕ್ಷಕರೇ. ಈಗ ರುಬ್ಕೊಂಡಿದ್ವಲ್ಲ ನಾವು ಮಸಾಲೆನೆಲ್ಲ, ಅದನ್ನೆಲ್ಲ ಈಗ ಫ್ರೈ ಮಾಡೋಕ್ಕೆ ಹಾಕ್ಕೊಳ್ಳೋಣ. ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಂಡು, ಅದು ಸ್ವಲ್ಪ ಕುದಿ ಬರಬೇಕು. ಅದೊಂಚೂರು ಎಣ್ಣೆ ಬಿಟ್ಕೊಂಡಂಗೆ ಆಗುತ್ತೆ. ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ನಾನು. ಜಾರಲ್ಲಿ ಇದ್ದಿದ್ದು ಇದಕ್ಕೆ ಮಸಾಲೆಗೇನೆ ಸ್ವಲ್ಪ ನೀರು ಹಾಕ್ಕೊಂಡು ಇದು ಮಾಡಿದ್ರೆ ಸ್ವಲ್ಪ ಗ್ರೇವಿ ಥರ ಬರುತ್ತೆ. ಸೊ ದಟ್ ನೀವು ದೋಸೆಗಾಗಲಿ ಚಪಾತಿಗಾಗಲಿ ಅದ್ಕೊಂಡು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಸ್ವಲ್ಪ ಕುದೀಲಿ, ಕುದೀಲಿ, ಹಸಿ ವಾಸನೆ ಹೋಗಲಿ. ಈಗ ಇದು ಚೆನ್ನಾಗಿ ಕುದೀತಾ ಇದೆ ವೀಕ್ಷಕರೇ. ಉಪ್ಪು ಹಾಕೋಣ. ಒಂದೂವರೆ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ನಿಮಗೆ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಕರಿಬೇವು ಹಾಕೋತಾ ಇದ್ದೀನಿ. ಟೇಸ್ಟ್ಗೆ ಅಂತ ಒಂದು ಚಿಕ್ಕ ಸ್ಪೂನಷ್ಟು ಗರಂ ಮಸಾಲೆ ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ 1/4 ಚಮಚ ಅಷ್ಟು ಧನಿಯಾ ಪುಡಿ. ಈಗ ಇದು ಚೆನ್ನಾಗಿ ಕುದೀತಾ ಇದೆ. ನಾವೀಗ ಚಿಕನ್ನ ಆ್ಯಡ್ ಮಾಡ್ಕೊಳ್ಳೋಣ. ಮ್ಯಾಗ್ನೇಟ್ ಮಾಡಿ ಇಟ್ಟಿದ್ವಲ್ಲ, ಅದನ್ನೀಗ ಆ್ಯಡ್ ಮಾಡ್ತಾ ಇದ್ದೀನಿ. ಒಂದೂವರೆ KG ಅಷ್ಟು ಚಿಕನ್ನು. ಈಗ ಇದೇ ಮಸಾಲಾನ ತೆಗೆದಿಟ್ಕೊಂಡು ನೀವು ಬೇಕಾದರೆ ಸಪ್ರೇಟ್ ಒಂದು ಕುಕ್ಕರ್ಗೆ ಹಾಕ್ಕೊಂಡು ಒಂದು ಅರ್ಧ ಪಾವಷ್ಟು ಅಕ್ಕಿ ತೊಳೆದು ಹಾಕ್ಕೊಂಡು ಸೇಮ್ ಮಸಾಲಾನ ನೀವು ಬಿರಿಯಾನಿನೂ ಮಾಡ್ಕೊ. ಈಗ ಇದನ್ನೊಂದು 5-10 ನಿಮಿಷ ತಟ್ಟೆ ಮುಚ್ಚಿಬಿಡ್ತೀನಿ, ಸ್ವಲ್ಪ ಬೇಯ್ಕೊಂಡು.
ಚೆನ್ನಾಗಿ ಬೆಂದಿದೆ. ಈಗ ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಇದು ದೋಸೆಗೆ ಚಪಾತಿಗೆ ಇದು ಚೆನ್ನಾಗಿ. ಮೇಲೊಂಚೂರು ಕೊತ್ತಂಬರಿ ಉದುರಿಸೋಣ. ಕೊತ್ತಂಬರಿ ಹಾಕಿದಾದ್ಮೇಲೆ ಒಂಚೂರು ಪೆಪ್ಪರ್ ಪೌಡ್ರು. ಇದನ್ನು ದೋಸೆ ಜೊತೆ ಚಪಾತಿ ಜೊತೆ ಚೆನ್ನಾಗಿರುತ್ತೆ. ಟೇಸ್ಟ್ ಹೇಗಿದೆ ಅಂತ ಹೇಳೋಕ್ಕೆ ನಮ್ಮ ಹಸ್ಬೆಂಡು ಕೊಡ್ತೀನಿ. ಹಲೋ, ನಾನು ಸೋಮೇಶ್ವರ್, ಪುಷ್ಪ ಅವ್ರ ಹಸ್ಬೆಂಡು. ಸೊ ಇವತ್ತೇನು ಹೊಸ ರುಚಿ ಟ್ರೈ ಮಾಡಿದ್ದಾರೆ. ಇದರಲ್ಲಿ 2 ಬಿರಿಯಾನಿನೂ ಮಾಡ್ಕೋಬೋದು, ಫ್ರೈಯೂ ಮಾಡ್ಕೋಬೋದು ಅಂಥೇಳಿ. ಈಗ ಫ್ರೈ ಮಾಡಿದ್ದೀವಿ. ಚಪಾತಿ ದೋಸೆಗೆ ಎಲ್ಲ ಚೆನ್ನಾಗಿರುತ್ತೆ ಅಂಥೇಳಿ. ಟೇಸ್ಟ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಆಮೇಲೆ ಇದರಲ್ಲಿ ಜಾಸ್ತಿ ಮಸಾಲೆ ಯೂಸ್ ಮಾಡಿಲ್ಲ. 1-2 ಪೀಸ್ ಎಕ್ಸ್ಟ್ರಾ ತಿನ್ಬೋದು ಅಂತ ಹೇಳ್ತಾರೆ. ಮಸಾಲೆ ಈ ಸಮ್ಮರ್ ಸೀಸನ್ಗೆ ಜಾಸ್ತಿ ತಿನ್ನೋಕ್ಕಾಗಲ್ಲ. ಸೊ ಇದಾದರೆ ಸ್ವಲ್ಪ 1-2 ಪೀಸ್ ಜಾಸ್ತಿ ತಿನ್ಬೋದು ಅಂತ ಹೇಳ್ತಾರೆ. ನೋಡೋಣ ಬನ್ನಿ ಹೇಗಿದೆ ಅಂತ. ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ, ಬಿಸಿ ಜಾಸ್ತಿ ಮುಟ್ಟಕ್ಕಾಗ್ತಿಲ್ಲ. ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ. ಮೈಲ್ಡ್ ಆಗಿದೆ. ತಿಂದ ತಕ್ಷಣ ಮಸಾಲೆ ಫ್ಲೇವರ್ ಜಾಸ್ತಿ ಇದೆ ಅಂತ ಅನ್ಸಲ್ಲ. ಟೇಸ್ಟ್ ಚೆನ್ನಾಗಿದೆ. ಚಪಾತಿಗೆ ದೋಸೆಗೆ ತುಂಬ ಚೆನ್ನಾಗಿರುತ್ತೆ. ಸೊ ಇದು ತುಂಬ ಚೆನ್ನಾಗಿದೆ. ಮೈಲ್ಡಾಗಿ ಬೇಗ ಮಾಡ್ಕೊಳ್ಳೋ ಅಂಥದ್ದು ಚಿಕನ್ ಫ್ರೈ. ಇದಕ್ಕೇನು ಹೆಸರು ಏನು ಇಲ್ಲ. ದಿಢೀರ್ ಚಿಕನ್ ಫ್ರೈ ಅಂತ ಹೇಳ್ತಾ ಇದ್ದಾರೆ. ಸೊ ದಿಢೀರ್ ಚಿಕನ್ ಫ್ರೈ ನಿಮಗೋಸ್ಕರ ಚೆನ್ನಾಗಿದೆ, ಮಾಡಿ. ಹಾಗೆ ಚಿಕನ್ ನೋಡಿ ಟೇಸ್ಟ್ ನೋಡಾಯಿತು, ತುಂಬ ಚೆನ್ನಾಗಿತ್ತು. ಈಗ ದೋಸೆ ಮಾಡಿಕೊಟ್ಟಿದ್ದಾರೆ. ದೋಸೆ ಜೊತೆ ಹೇಗಿರುತ್ತೆ ಅಂತ ನೋಡೋಣ. ಒಳ್ಳೆ ಟೇಸ್ಟ್ ಇದೆ. ಲಾಸ್ಟಲ್ಲಿ ಒಂದಿಷ್ಟು ಏನದು ಪೆಪ್ಪರ್ ಪೌಡ್ರ್ ಹಾಕಿದ್ದು, ಅದು ಒಳ್ಳೆ ರುಚಿ ಕೊಡ್ತಾ ಇದೆ. ಸಖತ್ತಾಗಿದೆ. ಎಲ್ಲ ಟ್ರೈ ಮಾಡಿ, ಮನೇಲಿ ಮಾಡಿಕೊಂಡು ತಿಂದು ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟ ಆದಲ್ಲಿ ಏನಾದರೂ ಕರೆಕ್ಷನ್ಸ್ ಏನಾದರೂ ಇದ್ದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದು ನನ್ನ ಫಸ್ಟ್ ವಿಡಿಯೋ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಏನಾದರೂ ಕರೆಕ್ಷನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಇಷ್ಟು ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್. ಬಾಯ್.